ಅವರು ನಟರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಲ್ಲ ನಾಗರಾಜ್ ಅವರು ಇನ್ನೊಂದು ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಎಲ್ಲಿ ಹೋಗಿ ಅಂಜನ್ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಬನ್ನಿ 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 ಸರ್, ಒಂದು ನಿಮಿಷ. ಇನ್ನೊಂದು ಹೇಳ್ಬೇಕಾ? ಅಂಜನ್ ಬನ್ನಿ. ಡೋರ್ ಹಾಕಿ. ಮೊದಲಿಗೆ ನಿರ್ಮಾಪಕರು ಜೊತೆಗೆ ಒಂದು ಪೊಲೀಸ್ ಅಧಿಕಾರಿ ಪಾತ್ರ ನಿರ್ವಹಣೆ ಮಾಡಿರುವಂತ ಮಂಜು ಸರ್ ಇಂದಾನೆ ಮಾತು ಶುರು ಮಾಡ್ಬಿಡೋಣ. ಸರ್, ಟೀಸರ್ ತುಂಬಾ ಚೆನ್ನಾಗಿ ಕುತ್ಕೊಂಡೇ ಬರ್ತದೆ ಸರ್, ಪರವಾಗಿಲ್ಲ. ಟೀಸರ್ ತುಂಬಾ ಚೆನ್ನಾಗಿದೆ. ಒಂದು ಇನ್ನೊಂದು ಕ್ಯೂರಿಯಸ್ ಆಗಿದೆ. ಮತ್ತೆ ಜರ್ನಲಿಸ್ಟ್ ಗಳಿಗೆ ಥಾಟ್ ಪ್ರೊಸೆಸ್ ಅಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ನಮ್ಗೊಂದು ಐಡಿಯಾ ಸಿಗ್ತಾ ಇದೆ. ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ವಾಟ್ ಈಸ್ ದಿ ಡಾರ್ಕ್ ವೆಬ್? ಎಲ್ಲರಿಗೂ ನಮಸ್ಕಾರ. ಮೊದಲು ಒಂದು ನಿಮಿಷ ಮೇಡಮ್ ಇನ್ಫಾರ್ಮಲ್ ಆಗಿ ಮಾತಾಡ್ಬೋದು. ಹೇಳಿದ್ರೆ ನಾವೆಲ್ಲರೂ ನಮ್ಮ ಸಿನಿಮಾದಲ್ಲಿ 80% ಯಾರು ಆಕ್ಟರ್ಸು ಟೆಕ್ನಿಕಲ್ ಟೀಮ್ ಇದ್ದೀವಿ, ನಾವೆಲ್ಲರೂ ಜರ್ನಲಿಸ್ಟ್ಗಳೇ. ನಾವು ಪ್ರತಿದಿನ ಇದೇ ಥರ ಸುದ್ದಿಗೋಷ್ಠಿಗಳನ್ನ ನಿಮ್ಮ ಥರ ನಾವು ಅಟೆಂಡ್ ಮಾಡ್ಕೊಂಡು ನಮ್ಮ ದಿನ ಕಲಿತೀವಿ. ಎಲ್ಲರ ಹುಡುಗರಿಗೂ ಇರೋ ಥರ ನಮಗೂ ಕಾಲೇಜ್ ಲೈಫಿಂದನೂ ಒಂದು ಸಿನಿಮಾದು ತುಂಬ ಕನಸಿತ್ತು. ಆದರೆ ಬದುಕಿನ ಅನಿವಾರ್ಯತೆಗಳ ಮಧ್ಯೆ ಅದಕ್ಕೆ ಸಮಯ ಕೊಟ್ಟು ಬಂದಿರಲಿಲ್ವೋ ಇನ್ನೇನೋ ಗೊತ್ತಿಲ್ಲ. ಒಟ್ಟಾರೆ ಯಾವಾಗಲೂ ಸಿನಿಮಾ ಮಾಡಬೇಕು ಅಂತ ನಾವು ಭಾಳ ಯೋಚನೆ ಮಾಡ್ತಾ ಇದ್ವಿ. ಇದರಲ್ಲಿ ಒಂದು ಶಾರ್ಟ್ ಮೂವಿ ಫಸ್ಟ್ ಮಾಡಿದ್ವಿ, ಶಶಿಧರ ಸಿಕ್ಪಿಂಡ ಅಂತ. ಆ ಸಂದರ್ಭದಲ್ಲಿ ನಮಗೆ ಪರಿಚಯ ಆದವರು ನಿರ್ದೇಶಕ ಕಿರಣ್ ಸ್ವಾಮಿ ಅವರು. ಆ ನಂತರ ಅವ್ರ ಜೊತೆ ಒಂದು ಬಾಂಧವ್ಯ ಇತ್ತು. ಅವ್ರದ್ದೊಂದು ಸಿನಿಮಾದ ಮುಹೂರ್ತ ಕೂಡ ಆಗಿತ್ತು. ಅದು ಕಾರಣಾಂತರಗಳಿಂದ ಡ್ರಾಪ್ ಔಟ್ ಆಯಿತು. ಆ ಸಮಯದಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ಇತ್ತು ನಾಗರಾಜ್ ಅವರು ಒಟ್ಟು ಸೇರಿ, ಇಲ್ಲ ಇವ್ರಿಗೆ ಪ್ರತಿಭಾವಂತ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಾವು ದಿಢೀರಾಗಿ ಈ ಸಿನಿಮಾನ ಶುರು ಮಾಡಿದ್ದು. ಇದು ಕೇವಲ ಒಂದೇ ದಿನದಲ್ಲಿ ಕತೆ ಬರೆದು 2 ದಿನದಲ್ಲಿ ಸ್ಕ್ರಿಪ್ಟ್ ಬರೆದು ಶುರು ಮಾಡಿದಂಥ ಸಿನಿಮಾ. ಆದರೆ ನಾವು ಮೊದಲು ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡಿ ಮುಗಿಸ್ಬಿಡ್ಬೋದು ಅಂತೇಳಿ, ಯಾಕಂದರೆ ಎಲ್ಲರೂ ಹೊಸಬ್ರೆ ಆಗಿದ್ದರಿಂದ ನಮಗೆ ಯಾವುದೂ ಲೆಕ್ಕಾಚಾರಗಳಿರಲಿಲ್ಲ. ಅದು ಮುಗಿತಾ ಬಂದಾಗ ಅದಕ್ಕೆ 1.5 ವರ್ಷಗಳಾಗೋಯ್ತು. ಆವಾಗ ಗೊತ್ತಾಯಿತು ಈ ಸಿನಿಮಾ ಅನ್ನೋದೊಂದು ಪ್ರೋಸೆಸ್ಸು ಭಾಳ ಸುಲಭದ್ದು, ನಾವು 2 ನಿಮಿಷದಲ್ಲಿ ನೋಡಿ ತೀರ್ಮಾನ ಮಾಡೋ ರೀತಿಯದ್ದಲ್ಲ ಅಂತ. ಮುಖ್ಯವಾಗಿ ಇದನ್ನ ಈಗ ಅರ್ಥ ಮಾಡ್ಕೊಂಡಿದ್ದೀವಿ. ನಾವು ಖಂಡಿತವಾಗ್ಲೂ ನಮ್ಮ ಹಾಸನದ ಕಥೆಗಳನ್ನು ನಮ್ಮ ವೃತ್ತಿ ಬದುಕಿನ ಕಾರಣಕ್ಕೋಸ್ಕರ ನಾವು ಪ್ರತಿದಿನ ನಮಗೆ ಹಲವಾರು ಕಥೆಗಳು ಇರೋ ಜನಗಳು ನಮ್ಗೆ ಸಿಗ್ತಾನೆ ಇರ್ತಾರೆ. ಅದರಲ್ಲಿ ಹಾಸನದ ಕಥೆಗಳೇ ಭಾಳಷ್ಟಿದೆ. ನಾವು ಅದನ್ನೇ ಸಿನಿಮಾಗಳನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಹಾಸನ ಭಾಗದ ಕಥೆಗಳು ಸಹ ಸಿನಿಮಾಗಳಾಗಿ ಜನರು ನೋಡೋ ರೀತಿ ಆಗಬೇಕು ಅನ್ನೋದು ನಮ್ಮ ಕನಸು. ಅದಕ್ಕೋಸ್ಕರ ನಾವು ಹೊಸಬ್ರು ತಂಡನೇ ನಾವು ಮಾಡ್ಕೊಂಡು ಹೊರಟಿದ್ದೀವಿ. ನಾವು ಈ ಸಿನಿಮಾ ಸ್ವಲ್ಪ ನಮ್ಮದೇ ಸಮಸ್ಯೆಗಳಿಂದಾಗಿ ತಡ ಆಗಿದೆ. ಮುಂದೆ ಈ ರೀತಿ ಆಗದೆ ಭಾಳ ವೃತ್ತಿಪರವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೀವಿ. ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ಇದ್ರ ಮುಖ್ಯವಾದ ಉದ್ದೇಶ ಏನಂದರೆ, ನೀವು ಎಲ್ಲರೂ ಒಂದೇ ಸಮುದಾಯದವರು, ಪತ್ರಕರ್ತ ಸಮುದಾಯದವರು. ನಾವು ಯಾರು ದುಡ್ಡು ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಸಿನಿಮಾ ಮಾಡಿಲ್ಲ. ಸಿನಿಮಾ ಮೇಲಿನ ಪ್ರೀತಿಯಿಂದ ಮತ್ತು ಸಿನಿಮಾ ಹುಚ್ಚಿಂದ ಕಾರಣಕ್ಕೋಸ್ಕರ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ, ನಮ್ಮನ್ನು ಬೆಳೆಸಿ ಅಂತ ವಿನಮ್ರವಾಗಿ ಕೇಳ್ಕೊಳ್ತೀವಿ. ಯಾಕಂದರೆ ನಮ್ಮ ಮೀಡಿಯಾದವ್ರಿಗೆ ಕೆಲವು ಗ್ರೇಸ್ ಮಾರ್ಕ್ಸ್ ಕೊಡೋದು ಮತ್ತು ಮಾರ್ಕ್ಸ್ನ ಕಟ್ ಮಾಡೋದು 2 ಸಹ ಅವಕಾಶ ನಮಗಿರುತ್ತೆ. ಅದೆರಡೂ ನಾವು ನಮ್ಗೆ ಬೇಕಾದ ಸಮಯದಲ್ಲಿ ಬಳಸ್ಕೊಳ್ತೀವಿ. ದಯವಿಟ್ಟು ಈ ಸಮಯದಲ್ಲಿ ನಮ್ಮನ್ನು ಬೆಂಬಲಿಸಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀವಿ. ಇನ್ನು ಕಥೆಯ ವಿಷಯಕ್ಕೆ ಬಂದರೆ, ನಾನು ಒಂದು ಕ್ರೈಮ್ ಥ್ರಿಲ್ಲರ್ ಕಾದಂಬರಿ ಬರೀಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿಟ್ಕೊಂಡಿದ್ದಂಥ ಕಂಟೆಂಟ್ ಇದು ಸಹ ಇದರಲ್ಲಿರೋ ಇದನ್ನು ಸಹ ನಮ್ಮ ಸುದ್ದಿಗಳಾಗಿ ಬಂದಂಥ ವಿಷಯಗಳೇ ಅದು ಮುಂದೆ ಕಥೆ ಆಗಿ ಅದನ್ನೇ ಸಿನಿಮಾ ಮಾಡಿದ್ವಿ. ಇವತ್ತಿನ ಪ್ರತಿನಿತ್ಯದಲ್ಲಿ ನಾವು ಏನನ್ನ ನೋಡ್ತಾ ಇದ್ದೀವಿ, ಯಾರಿಗೋ ಅಕೌಂಟಿಗೆ ಹಣ ಬಂದಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಅಕೌಂಟು ಟ್ರಾನ್ಸಾಕ್ಷನ್ಸ್ ಆಗೋಗಿರುತ್ತೆ. ಇನ್ಯಾರೋ ಯಾಕೋ ಸತ್ತೋಗ್ತಾರೆ, ಇನ್ಯಾರೋ ಯಾಕೋ ದುಡ್ಡು ಕಳ್ಕೊಳ್ತಾರೆ. ಒಂದಕ್ಕೊಂದು ಅದಕ್ಕೆ ರಿಲೇಟೆಡ್ ಇದೆ. ಅದು
ನನ್ಗೆ ಸೈಬರ್ ಕ್ರೈಮಲ್ಲಿ ಕೆಲಸ ಮಾಡೋ ನನ್ನ ಸ್ನೇಹಿತರು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಮತ್ತೆ ಆ ವಿಕ್ಟಿಮ್ಸ್ ಆಗಿರೋರು ನಮಗೆ ಸುದ್ದಿ ಕೊಡೋದಕ್ಕೆ ಬಂದಾಗ ಆ ಥರ ಸೇರಿದಾಗ ಅದೆಲ್ಲದನ್ನು ಒಂದು ಕಥಾಹಂದರದಲ್ಲಿ ಸೇರಿಸಿ ಕಥೆನ ಮಾಡಿದೆ. ಆ ನಂತರದಲ್ಲಿ ನಮ್ಮ ಕಿರಣ್ ಸ್ವಾಮಿ ಅವರ ಜೊತೆ ನಾನು ಅವರು ಕುಳಿತು ಅದನ್ನು ಸ್ಕ್ರಿಪ್ಟ್ ಮಾಡಿ ಆ ಸಂಭಾಷಣೆನ ನಾನೇ ಬರೆದಿದ್ದೀನಿ. ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಸಹಕಾರ ಇರಲಿ, ಪ್ರೋತ್ಸಾಹ ಇರಲಿ. ದಯವಿಟ್ಟು ನಮ್ಮನ್ನ ಬೆಳವಣಿಗೆಗೆ ನೀವೆಲ್ಲರೂ ಕಾರಣೀಭೂತರಾಗಬೇಕು ಅಂತ ನಾನು ಹೃತ್ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇದು ನಮಗೆ ಎಲ್ಲರಿಗೂ ನಮಗೆ ನಂತರ ಅನ್ನಿಸ್ತು ನಾವು ಇದನ್ನ ಹಾಸನಾಗೆ ಇಟ್ಕೊಂಡು ಮಾಡ್ಬೋದಿತ್ತು ಅಂತ. ಏನಂದ್ರೆ ಎಲ್ಲವೂ ಬೆಂಗಳೂರಲ್ಲಿ ಆದರೆ ಈಗ ಸುದ್ದಿ ವಿಷಯದಲ್ಲೂ ಅಷ್ಟೇ ಬೆಂಗಳೂರು ಅನ್ನೋದು ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣನೇ ಅದು ಹೋಗೋ ಎಡಿಷನ್ನೇ ಬೇರೆ ಆಗುತ್ತೆ. ಹಾಸನ ಅಂದರೆ ಸುದ್ದಿ ಹೋಗೋ ಎಡಿಷನ್. ಈಗ ಬೆಂಗಳೂರವ್ರು ಬಂದು ಹಾಸನಲ್ಲಿ ಯಾರೋ ಚಾರಣ ಮಾಡಕ್ಕೆ ಬಂದು ಸತ್ತೋದ್ರು ಅಂದರೆ ನಾವು ಬೆಂಗಳೂರಿನ ಟೆಕ್ಕಿ ಅಂತ ಸುದ್ದಿ ಶುರು ಮಾಡಿದರೆ ಅದು ಬೆಂಗಳೂರು ಎಡಿಷನ್ಗೂ ಕ್ಯಾರಿ ಆಗುತ್ತೆ, ಎಲ್ಲ ಕಡೆ ಕ್ಯಾರಿ ಆಗುತ್ತೆ. ಇಲ್ಲಾಂದರೆ ಡೆಸ್ಕಲ್ ತೆಗೆದಲ್ಲೇ ಲೋಕಲ್ ಎಡಿಷನ್ಗೆ ಹಾಕ್ಬಿಡ್ತಾರೆ. ಆ ಈಗ ಗ್ರಹಿಕೆಯಲ್ಲಿ ನಾವು ಇದನ್ನ ಕತೆನ ನೆಲಮಂಗಲ ಪೊಲೀಸ್ ಸ್ಟೇಷನ್ಗೆ ಅದನ್ನು ವ್ಯಾಪ್ತಿಗೆ ಅಂತೇಳಿ ಅದನ್ನು ಶಿಫ್ಟ್ ಮಾಡ್ಕೊಂಡ್ವು. ಆಮೇಲೆ ಸಿನಿಮಾ ಪೂರ್ತಿ ಆದಮೇಲೆ ನಮ್ಗೆ ಅನಿಸ್ತು ಇದನ್ನ ಹಾಸನ ಅಂತ ಮಾಡಿದ್ರು ಏನು ಅಂತ ವ್ಯತ್ಯಾಸ ಆಗ್ತಿರ್ಲಿಲ್ಲ ಅಂತ. ಆದರೆ ಇದು ಮಾಡಿದ್ದೀವಿ. ಆಮೇಲೆ ಸಿನಿಮಾದ್ದು ಬಹುತೇಕ ಚಿತ್ರೀಕರಣ ಪೂರ್ತಿ ಹಾಸನ ಸುತ್ತಮುತ್ತನೇ ಮಾಡಿದ್ದೀವಿ. ಹಾಡಿಗೆ ಮಾತ್ರ ದಕ್ಷಿಣ ಕನ್ನಡ ಉತ್ತರ ಕನ್ನಡದಕ್ಕೆ ಹೋಗಿದ್ವಿ ಬಿಟ್ರೆ ಪೂರ್ತಿಯಾಗಿ ಹಾಸನ ಸುತ್ತಮುತ್ತನೇ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಸ್ವಲ್ಪ ಒಂದು ಪ್ರಮೋಷನ್ ಸಾಂಗು ಮತ್ತು ಕೆಲವು ದೃಶ್ಯಗಳು ಮಾತ್ರ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಸರ್. ಅದು ಬಿಟ್ಟರೆ ಪೂರ್ತಿಯಾಗಿ ಇದು ಹಾಸನಲ್ಲೇ ಮಾಡಿದ್ದು ಸಿನಿಮಾ. ಸರ್ ನಾನು ಮೊದಲು ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ನಂತರ ಸಮಯ ಟಿವಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಮತ್ತೆ ಪ್ರಜಾವಾಣಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡಿ ಬಂದೆ. ಆಮೇಲೆ ವಿಜಯವಾಣಿಯಲ್ಲಿ ನಾನು 10 ವರ್ಷ 2 ತಿಂಗಳು ಡೇ 1ಇಂದನೂ ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್ ಆಗಿ ಹಾಸನಲ್ಲೇ ಕೆಲಸ ಮಾಡಿದೆ. ಈ ಸಿನಿಮಾ ಮಾಡೋ ಕಾರಣಕ್ಕೋಸ್ಕರನೇ ನಾನು ಕೆಲಸದಿಂದ ಆಚೆ ಬಂದು ಈ ಸಿನಿಮಾ ಮಾಡಿದ್ದೀನಿ ಸರ್. ನಿರ್ದೇಶಕರು. ಹಲೋ, ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರೆಲ್ಲರಿಗೂ, ನಮ್ಮ ಸ್ನೇಹಿತರಿಗೂ. ನಾನು ಫಸ್ಟ್ ಒಂದು ಮೂವಿ ಮಾಡ್ಬೇಕಂತೇಳಿ ಮುಹೂರ್ತನೂ ಆಗಿತ್ತು. ಒಂದು ಎಲ್ಲ ಆಗಿ ಶೂಟಿಂಗ್ ಇನ್ನೇನು 2 days 3 days ಹೋಗ್ಬೇಕಾದ್ರೆ ಸೊ ಒಂದು ಸಮಸ್ಯೆ ಆಗಿ, ಪ್ರೊಡ್ಯೂಸರ್ ಸಮಸ್ಯೆ ಆಗಿ ಅದನ್ನು ಡ್ರಾಪ್ ಆಯಿತು. ಡ್ರಾಪ್ ಆಗಿದ್ದಾಗ ಸೊ ಏನು ಮಾಡೋದು ಅಂತ ಕೂತಿದ್ದಾಗ ಸರ್ ನಾವು ದಿನ ಒಂಥರ ಸ್ಕೂಲಿಗೆ ಹೋದಾಗ ಮೀಟ್ ಆಗ್ತೀವಲ್ಲ, ಆ ಥರ ಕಾಫಿ ಹೋಟ್ಲಿಗೆ ದಿನ ಕಾಫಿ ಕುಡಿಯೋಕೆ ಹೋಗ್ತಿದ್ದು. ಸೊ ಅಲ್ಲಿ ಒಂದು ಲೈನ್ ಹೇಳಿದರು ಕಥೆದು, ಈ ಥರ ಇದೆ, ಏನಾರು ಮಾಡೋಣ ನೋಡಿ ಅಂತ. ಸೊ ನಾನು ಒಂದು 2 days ಅದಕ್ಕೆ ಏನು ಬೇಕು ಸ್ಕ್ರೀನ್ ಪ್ಲೇಯಿಂಗ್ ಅಂತೇಳಿ ರೆಡಿ ಮಾಡಿದೆ. ರೆಡಿ ಆದ ತಕ್ಷಣ ಸರ್ ನಾವು ಮತ್ತೆ ಏನು ಮಾಡೋದು, ಇನ್ನೊಂದು ದಿನದಲ್ಲಿ ಡೈಲಾಗು ಕಂಪ್ಲೀಟ್ ಮಾಡೋದು. ಶೂಟಿಂಗ್ ನೆಕ್ಸ್ಟು 1 ವಾರಕ್ಕೆ ಹೋದು. ಆಲ್ಮೋಸ್ಟ್ ಒಂದು 45 days ಶೂಟ್ ಆಗಿದೆ. ನಮ್ಮದು ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನಮಗೆ ಸಿನಿಮಾಗೆ ಏನು ಬೇಕು ಅದನ್ನೆಲ್ಲನೂ ಮಂಜು ಬನವಾಸಿ ಸರು ಹಾಗೂ ನಾಗರಾಜ್ ಎತ್ತೂರು ಸರು ಎಲ್ಲ ತುಂಬ ಸಹಕಾರ ಮಾಡಿದ್ದಾರೆ. ಆಮೇಲೆ ನಮ್ಮ ಸ್ನೇಹಿತರು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಾಗರಾಜ್ ಅಂತ ಹಾಸನದಲ್ಲಿ ರಿಪೋರ್ಟ್ರು, ಅವರು ಮಾತ್ರ ನಮಗೆ ಹಾಸನದಲ್ಲಿ PR ಥರ ಫುಲ್ ಎಲ್ಲ ಮ್ಯಾನೇಜರ್ ಥರ, ಸಿನಿಮಾ ಮ್ಯಾನೇಜರ್ ಥರ ಏನೇನು ಬೇಕು ಎಲ್ಲ ಆನ್ ಟೈಮ್ಗೆ ನಮಗೆ ವ್ಯವಸ್ಥೆ ಮಾಡಿಕೊಟ್ರು. ಬಟ್ ತುಂಬ ಅವರಿಂದ ತುಂಬ ಯೂಸ್ಫುಲ್ ಆಗಿದೆ. ಏನಂದರೆ ಶೂಟಿಂಗ್ನ 45 days ಆಯಿತು. ತುಂಬ ಶೂಟಿಂಗ್ನಲ್ಲಿ ನಮಗೆ ಹೇಳ್ಬೇಕು ಅಂದರೆ ಮಳೆ. ನಾವು ಕ್ಯಾಮ್ರಾ ಇಟ್ಟರೆ ಮುಂಗಾರು ಮಳೆಗಿಂತ ಮುಂಗಾರು ಮಳೆ ಯಾವತ್ತಂದರೆ ದೀಪಾವಳಿ ಸಹ, ಆಮೇಲೆ ಮಾರ್ಚಲ್ಲಿ ಕ್ಯಾಮ್ರಾ ಇಟ್ಟರು ಸಹ ಕ್ಯಾಮ್ರಾ ಇನ್ನೇನು ಪೂಜೆ ಮಾಡಬೇಕು, ಮಳೆ ಬರೋದು. ಹೆಂಗಂದ್ರೆ 45 days ಮಳೆ ಬಂದಿದೆ. ಇಂಡೋರ್ ಔಟ್ಡೋರ್ ಏನಾಗಲಿ ಕೆಲವು ಸೀನ್ಗಳು ನಮ್ಮದು ರಿಯಲಾಗಿ ಮಳೆಯಲ್ಲೇ ಶೂಟ್ ಆಗಿದೆ. ಅದೊಂದು ಅದ್ಭುತ ಎಕ್ಸ್ಪೀರಿಯೆನ್ಸು. ಆಮೇಲೆ ಕಾರವಾರ, ಮಡಿಕೇರಿ, ಸಕಲೇಶ್ಪುರ, ಹಾಸನ, ಬೆಂಗಳೂರು ಇಷ್ಟು ಕಡೆ ಶೂಟ್ ಮಾಡಿದ್ದೀವಿ. ಎಲ್ಲರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಹೀರೋ ಆಗಿರ್ಬೋದು ಮತ್ತು ಹೀರೋಯಿನ್ ಆಗಿರ್ಬೋದು, ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಬಾಲು ಅಂತ ಇದ್ದಾರೆ, ಮತ್ತು ನಾಗರಾಜ್ ಅವರು ಇದ್ದಾರೆ, ಭಾರತೀಶ್ ಅಂತ ಇದ್ದಾರೆ. ಅವರೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ನಾವು ಅಂದರೆ ಸಿನಿಮಾಗೆ ಹೋಗೋಕ್ಕಿಂತ ಬಿಫೋರೇ ಒಂದು 3-4 days ರಿಹರ್ಸಲ್. ಹೆಂಗೆಂದರೆ ಕಂಟಿನ್ಯೂ ನಾಟಕಕ್ಕೆ ಹೆಂಗೆ ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ಗೆ ಹೋಗ್ತಾರೆ ಆ ಥರ ರಿಹರ್ಸಲ್ ಮಾಡ್ಕೊಂಡು ಹೋದು. ಹಗಲು ರಾತ್ರಿ ಅಂದಾಗೆ ಎಲ್ಲ ಟೀಮ್ ಸಮೇತ ಶೂಟಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಪ್ರೊಡ್ಯೂಸರು ಅವರು ಸಹ ತುಂಬ ಸಹಕಾರ ಮಾಡಿದ್ದಾರೆ. ಆದ್ದರಿಂದ ಇದು ಹಿಂಗಾಯಿತು. ಲೇಟ್ ಆಗಿತ್ತು ಏನಂದರೆ ತುಂಬ ಟೆಕ್ನಿಕಲ್ ಇಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಪರ್ಸನ್ ಅಂದ್ಕೊಂಡು ಹೋಗಿ ನಾವು ಹಿಡಿದಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸಿನಿಮಾ ತಂಡದಿಂದ
ಸಿನಿಮಾ 5 ತಿಂಗಳಿಗೆ ಮುಗಿಯೋಂಥ ಕೆಲಸ. ಯಾವುದೇ ಸಿನಿಮಾ ಆದರೂ ಬೇಗ ಮುಗಿಸ್ಬೋದು ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಟೆಕ್ನಿಕಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಮ್ಮಿಂದ ಲೇಟ್ ಆಯಿತು ಅಷ್ಟೇ. ಮಳೆಗೆ ಸಂಬಂಧಪಟ್ಟಂಗೆ ಅದು ಒಂದು ಬಹುಶಃ ಇದೇನು ಸುದ್ದಿ ವಿಷಯಕ್ಕೆ ಅಲ್ಲದೆ ಇದ್ರು ಒಂದು ತಮಾಷೆ ಏನಂದರೆ ಸರ್, ಮೊದಲನೇ ದಿನ ನಾವು ಸಿನಿಮಾ ಶೂಟಿಂಗ್ ಶುರು ಮಾಡಬೇಕು. ಬೆಳಗ್ಗೆ 6 ಗಂಟೆಗೆ ಒಂದು ಅಕ್ವಾಡಕ್ಟ್ ಬರುತ್ತೆ, ಆ ಕಡೆ ಈ ಕಡೆ 2 ಹೇಮಾವತಿ ನದಿ ನಾಲೆ ಹೋಗುತ್ತೆ. ಮಧ್ಯದ ಜಾಗದಲ್ಲಿ ಕೊಲೆ ಆಗಿರೋ ಜಾಗ ಅದನ್ನು ಸೆಲೆಕ್ಟ್ ಮಾಡಿ ಬಂದಿದ್ವಿ. ಸಂಜೆ ಮಳೆ ಸ್ಟಾರ್ಟ್ ಆಯಿತು. ನಾವು ಇಡೀ ರಾತ್ರಿ ಅವತ್ತು ನಿದ್ದೆ ಮಾಡಿಲ್ಲ. ಬೆಳಗ್ಗೆಗೆ ಇದು ಮಾಡಬೇಕು, ಇವ್ರು ಡೈರೆಕ್ಟ್ರು ನಾನು ಫೋನ್ ಮಾಡೋದು 2 ಗಂಟೆ 3 ಗಂಟೆ 4 ಕೊನೆಗೆ ಇವರು 5:15ಗೆ ಸ್ಪಾಟಿಗೆ ಹೋಗಿ ನೋಡಿದ್ರು. ಸರ್ ಸಿಕ್ಕಾಪಟ್ಟೆ ಮಳೆ ಬಂದು ಮಣ್ಣು ಬಂದು ಎಲ್ಲ ಕೊಚ್ಚೋಗ್ಬಿಟ್ಟಿದೆ ಸರ್, ಇಲ್ಲಿ ಕ್ಯಾಮ್ರಾನು ಇಡೋಕ್ಕೆ ಜಾಗ ನಿಲ್ದಂಗೆ ಆಗಿದೆ ಅಂತ. ಸರಿ, ಅವತ್ತು 9-10 ಗಂಟೆ ತನಕ ವೆಯ್ಟ್ ಮಾಡಿ ಆಮೇಲೆ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಇಂಡೋರ್ ಶೂಟಿಂಗ್ ಮಾಡ್ಕೊಳ್ಳೋಣ ಅಂತ 11 ಗಂಟೆ ಮೇಲೆ ಶೂಟ್ ಮಾಡಿದ್ವು. ಆ ನಂತರನೂ ಪ್ರತಿ ಸಾರಿನೂ ಶೂಟಿಂಗ್ ದಿನ ಮಳೆ ಇಲ್ಲದೆ ಇದ್ದಿದ್ದಂಥ ದಿನನೇ ಭಾಳ ಕಡಿಮೆ. ಅದರಿಂದಾಗಿ ಸುಮಾರು ನಮ್ಗೆ 10-15 ದಿನದಷ್ಟು ವೇಸ್ಟ್ ಆಯಿತು. ಆಮೇಲೆ ನೆಕ್ಸ್ಟು ದೀಪಾವಳಿ ಸಮಯದಲ್ಲಿ ಈ ರಾತ್ರಿ ಸೀನ್ಗಳನ್ನ ಶೂಟ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಯೂನಿಟ್ ಎಲ್ಲ ಖರ್ಚಾಯಿತು. ನಾವು ಕ್ಯಾಮ್ರಾ ತೆಗೆದು ಆಚೆಗಿಟ್ಟರೆ ಮಳೆ ಸ್ಟಾರ್ಟ್ ಆಗಿಬಿಡೋದು. ಅದು ನಮ್ಮ ಹಾಸನಾಂಬದ್ದು ದರ್ಶನ ಟೈಮಲ್ಲಿ ಅದೊಂದು ಪ್ರತೀತಿನೂ ಇದೆ, ಹಾಸನಾಂಬ ದರ್ಶನ ಸಮಯದಲ್ಲಿ ಮಳೆ ಬರುತ್ತೆ ಅಂತ. ಆವಾಗಲೂ 7-8 ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂತು. ನಾವು ರಾತ್ರಿ 2 ಗಂಟೆ ತನಕ ಕಾಯ್ದು ಆ ನಂತರನೂ ಶೂಟ್ ಮಾಡಿದ್ದು ದಿನಗಳೆಲ್ಲ ಇದೆ ಸರ್. ಅಷ್ಟೆಲ್ಲಾಯಿತು. ಕೊನೆಗೆ ಒಂದೇ ಒಂದಿನ ಶೂಟ್ ಬಾಕಿ ಇತ್ತು. ನಾವು ನವಂಬರಲ್ಲಿ ಪ್ಯಾಕಪ್ ಮಾಡಿದ್ದು. ಆ ಪ್ಯಾಚಪ್ ಇದಕ್ಕೆ ಅಂತೇಳಿ ಮಾರ್ಚ್ 22ನೇ ತಾರೀಕು ಒಂದು ರೆಸಾರ್ಟ್ ಅಲ್ಲಿ ಹಾಸನಲ್ಲಿ ಪವನ್ಪುತ್ರ ರೆಸಾರ್ಟ್ ಅಂತಿದೆ. ಆವಾಗ ನಾವು ನವಂಬರಿಂದ ಮಳೆನೇ ಇಲ್ಲ ಸರ್. ಪೂರ್ತಿಯಾಗಿ 2022 ನವಂಬರಿಂದ ಮಾರ್ಚ್ 2023 ತನಕ ಮಳೆನೇ ಇಲ್ಲ, ಒಂದು ಹನಿನೂ ಮಳೆ ಬಿದ್ದಿಲ್ಲ. ಅವತ್ತು ನಾವು ಕ್ಯಾಮ್ರಾನ ಆಚೆ ತೆಗೆದು ಕ್ಯಾಮ್ರಾ ಇಟ್ಟು ಅದಕ್ಕೆ ಕರ್ಪೂರ ಹಚ್ಚಿ ಕಾಯಿ ಹೊಡಿದಿದ್ದಾಗೆ ಗುಡುಗು ಸಿಡ್ಲು ಸಹಿತ ಮಳೆ. ನಾನು ಅದಕ್ಕೆ ಹೇಳಿದೆ, ಎಲ್ಲರೂ ಬರ ಬಂದಿದ್ರೆ ಅಲ್ಲಿಗೆ ನಮ್ಮನ್ನು ಕೆಲಸ ಕೇಳಿ ಕ್ಯಾಮ್ರಾ ಜೊತೆ ಮಳೆ ಬಂದ್ಬಿಡುತ್ತೆ ಅಂತ. ಹಾಗಾಗಿ ಇದು ಸುದ್ದಿ ವಿಷಯಕ್ಕೆ ಅಲ್ಲದೆ ಇದೊಂದು ನಮ್ಮ ಎಕ್ಸ್ಪೀರಿಯನ್ಸು ನಿಮಗೆ ಶೇರ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೇತನ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನ್ಯೂ ಟ್ಯಾಲೆಂಟ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಿಮ್ಮ ಕಥೆಗೆ ಅಂತ ಇದು ಮಾಡಿದ್ದ, ಅಥವಾ ಯಾಕಂದರೆ ನೀವು ಗುರುದೇಶ್ ಪಾಂಡೆ ಜೊತೆಲ್ಲ ವರ್ಕ್ ಮಾಡಿದ್ದಲ್ಲ, ಸೊ 1 or 2 ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ನ ಅಥವಾ ನೀವು ಬೇಸಸ್ನ ಇಟ್ಕೋಬೋದಿತ್ತು? ಇಲ್ಲ, ನಮಗೆ ಏನಂದರೆ ಈ ಕತೆಗೆ ಆ ರೇಂಜಿಗೆ ಸ್ಟಾರ್ ಕಾಸ್ಟು ಹೊಸೊಬ್ಬರನ್ನೇ ನಾವು ಇದು ಮಾಡಬೇಕು ಅನ್ನೋದು ಮೈಂಡಲ್ಲಿತ್ತು. ಈ ಕತೆ ಕ್ರೈಮ್ ಆಗಿರೋದ್ರಿಂದ ಯಾವ ಸ್ಟಾರ್ ಹೇಳಿದ್ರು. ಸೊ ನಮ್ಮ ಹೊಸಬ್ರದ್ದು ಏನಾದ್ರು ಕಂಟೆಂಟು ಹೊಸದಾಗಿ ಮೆಸೇಜ್ ಇರೋ ಅಂತ ತೋರಿಸ್ಬೇಕು ನಮ್ಮ ಸ್ಟಾರ್ಟ್ ಇತ್ತು. ಪ್ರೊಡ್ಯೂಸರು ನಾವು ಡಿಸ್ಕಸ್ ಮಾಡಿ ನಾವು ಮೈಂಡಲ್ಲಿ ಯಾರು ಆರ್ಟಿಸ್ಟ್ ಅಲ್ಲೆಲ್ಲ ನೋಡ್ಬೋದು, ಯೋಚನೆ ಮಾಡೋದು. ಸೊ ಆಮೇಲೆ ನಾವೇ ಡಿಸೈಡ್ ಮಾಡ್ಕೊಂಡಿಲ್ಲ ಹೊಸೊಬ್ರಿಗೆ ಯಾರೋ ಒಬ್ಬರಿಗೆ. ಸೊ ಹೆಂಗಿದ್ರೆ ನಮ್ಮ ಎಲ್ಲ ಆಗ್ತಿದ್ವಿ ಅಂದರೆ ಹೊಸೊಬ್ಬರಿಂದ ಏನಾರು ಆಗಲಿ ಹುಡುಗಿ ಸರಿ. ರಾಜವಲ್ಲಿ ರುದ್ರ ತಾಂಡವ 2 ವರ್ಕ್ ಮಾಡಿ ಅದಾದ್ಮೇಲೆ ನಾನು ಕಲರ್ಸಲ್ಲಿ ಚಾನಲಿಗೆ ಜಂಪ್ ಆಗ್ಬಿಟ್ಟೆ. ಸೀರಿಯಲ್ ತುಂಬ ಜಾಸ್ತಿ ಮಾಡಿ ಆಮೇಲೆ ರಿಯಾಲಿಟಿ ಶೋ ಚಾನಲಲ್ಲಿದ್ದೆ. ಕಲರ್ಸ್ ಚಾನಲ್ ಜೀರೋ ವರ್ಕ್ ಮಾಡಿದೆ, ಕಲರ್ಸ್ಲು ವರ್ಕ್ ಮಾಡಿದೆ. ಸೊ ಅಲ್ಲಿಂದ ಅದು ಮುಗಿದ್ಮೇಲೆ ಕೊರೋನಾ ಆದಮೇಲೆ ಸಿನಿಮಾ ಮಾಡ್ಬೇಕು ಅಂದ್ಕೊಂಡು ಒಂದು ಮುಹೂರ್ತ ಎಲ್ಲ ಆಯಿತು. ಸಿನಿಮಾ ಮುಹೂರ್ತ ಎಲ್ಲ ಆದಮೇಲೆ ಹಾಗೆ ಕೊರೋನಾ ಬಂದು 1 ಅಲೆ 2 ಅಲೆ 3 ಅಲೆ ಅಂತ ಹೋಗ್ತಾ ಹಂಗೆ ಗ್ಯಾಪ್ ಆಗಿ ಸಿನಿಮಾ ಇತ್ತು. ಸೊ ನೆಕ್ಸ್ಟ್ ನಾವು ಡೈಲಿ ಒಂಥರ ಕ್ಲಾಸ್ಮೇಟ್ ಥರ ಡೈಲಿ ಕಾಫಿ ಅದೊಂಥರ ಸಿರಪ್ ನಮಗೆ ತಾರೀಕ್ ಥರ ಇಷ್ಟೇ ಕುಡಿತಿದ್ರು. ಸಂಜೆ ಒಟ್ಟಿಗೆ ಭೇಟಿ ಆಗಬೇಕು, ಮಾತಾಡಬೇಕು. ಸಿನಿಮಾ ಬರೀ ಮಾತಾಡಿದರೆ ಸಿನಿಮಾ. ಆವಾಗ ಕತೆ ಒಂದು ಲೈನ್ ಹೇಳಿದ್ದಾಗ ನಾನು ಅದ್ರ ಮೇಲೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಸಿನಿಮಾ ಮಾಡಿದ್ದೆ. ನಾವು ಮಾತಾಡ್ತಿದ್ವಿ ಸರ್, ನೋಡೋಣ ಎಲ್ಲ ನಿಮಗೆ ಗೊತ್ತಿದೆ. ಬಾಂಬೆ ಸರಿ ಹೆಂಗಂದ್ರೆ ಸರ್, ಈಗ ನೀವು ನಾವೆಲ್ಲ ಹಿಂಗೆ ಒಂದು ರೌಂಡು ದಿನಾಲು ಕೆಲಸ ಮುಗಿದ್ಮೇಲೆ ನಾವೇನು ಮಾಡ್ತೀವಿ, ಎಲ್ಲ ಒಟ್ಟಿಗೆ ಗುಂಪಾಕೊಂಡು ಕಾಫಿ ಕುಡ್ಕೊಂಡು ಈ ಡೆಡ್ಲೈನ್ ತನಕನೂ ವೆಯ್ಟ್ ಮಾಡಿ ಆಮೇಲೆ ಆಫೀಸಿಗೆ ಬೀಗ ಹಾಕೋ ಇದು ಮಾಡ್ತೀವಲ್ಲ. ನಮ್ಗೆ ಹೆಂಗಂದ್ರೆ ಹಾಸನಲ್ಲಿ ನಮ್ಮ ಕೆಲವು ಡಾಕ್ಟರ್ಸು, ಕೆಲವು ಪೊಲೀಸ್ ಆಫೀಸರ್ಸು, ಲಾಯರ್ಸು, ಹಿಂಗೆ ಎಲ್ಲರೂ ಅಲ್ಲಿ ಒಂದು ಮಲ್ಲಿಗೆ ಹೋಟೆಲ್ ಅಂತಿದೆ. ಈವ್ನಿಂಗ್ ಆದರೆ ಅಲ್ಲಿ ಒಂದು 5-6 ಟೀಮ್ಗಳು ನಮ್ಮ ಥರದ್ದೇ ಬರುತ್ತೆ ಸರ್. ಎಲ್ಲ ಒಟ್ಟಿಗೆ ಸೇರಿ 1-1.5 ಗಂಟೆ ಅಲ್ಲಿ ಭರ್ಜರಿ ಹರಟೆ ಇರುತ್ತೆ. ಅಲ್ಲಿ ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ರಾತ್ರಿ 8:30 ಹಂಗೆ ಎಲ್ಲರೂ ಅಲ್ಲಿಂದ ಡಿಸ್ಪರ್ಸ್ ಆಗ್ತೀವಿ. ಕಿರಣ್ ಅವ್ರು ನಮ್ಮ ಶಾರ್ಟ್ ಮೂವಿಯಿಂದಾಗಿ ನಮ್ಮ ಪರಿಧಿ ಒಳಗಡೆ ಬಂದವರು
ಅವ್ರಿಗೆ ಬಂದರೆ ದಿನ ಬೆಳಗ್ಗೆಯಿಂದ ಆಯಿತು ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ, ಅಲ್ಲಿ ತನಕ ಅವ್ರು ಹೆಂಗೋ ಸಂಜೆ ತನಕ ಟೈಮ್ ಪಾಸ್ ಮಾಡ್ಕೊಂಡು ಬರೋರು, ಮತ್ತೆ ಒಟ್ಟಿಗೆ ಸೇರ್ಕೊಂಡ್ರೆ ಮತ್ತೆ ರಾತ್ರಿ ತನಕ ಜೊತೆ ಇರ್ತಾರೆ. ಆಮೇಲೆ ಇನ್ನೇನು ಆಬ್ವಿಯಸ್ಲಿ ನಮಗೆ ಪಾಲಿಟಿಕ್ಸು ಸಿನಿಮಾ ಎರಡೇ ಮಾತಾಡೋದು ನಾವು. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾಗ ಈಗ ಯಾರಾಗಲಿ ನಮ್ಮ ಜೊತೆಲಿದ್ದಾಗ ಈ ಬಾಂಧವ್ಯ ಜಾಸ್ತಿ ಬೆಳೀತಲ್ಲ, ನಮಗೆ ಸ್ವಲ್ಪ ಸ್ನೇಹದ ವಲಯ ಜಾಸ್ತಿ ಸರ್. ಈಗ ನಮಗೆ 60 ವರ್ಷ 70 ವರ್ಷದ ಮುದ್ಕೂರು ಟೀಮ್ ಜೊತೆನೂ ನಮ್ಮ ಟೀಮ್ ಜೊತೆ ಫ್ರೆಂಡ್ಶಿಪ್ಪು. ಅವರು ನಾವು ಬರಲಿಲ್ಲ ಅಂತೇಳಿ ಅವ್ರು ಕಾಯ್ತಾ ಕೂತಿರ್ತಾರೆ ಕಾಫಿ ಆರ್ಡ್ರ್ ಮಾಡ್ದೇನೆ. ಆ ಥರದ್ದು ಇದ್ರಲ್ಲಿ ಇವರು ಒಬ್ಬರು ಬಂದು ನಮ್ಮ ಜೊತೆ ಸೇರ್ಕೊಂಡ್ರು, ಹಾಗೆ ಬಾಂಡಿಂಗ್ ಆಯಿತು. ಇವ್ರು ಸಿನಿಮಾ ಡ್ರಾಪ್ ಮಾಡೋದಾಗ ಇವ್ರಿಗೆ ಎಷ್ಟು ಬೇಜಾರಾಯಿತು, ನಮಗೂ ಅಷ್ಟೇ ಬೇಜಾರಾಯಿತು. ಯಾಕಂದ್ರೆ ಅದ್ರಲ್ಲಿ ನನಗೂ ಬೇರೆ ಒಂದು ಪಾತ್ರ ಬೇರೆ ಕೊಟ್ಬಿಟ್ಟಿದ್ರು, ತಪ್ಪಾಯಿತು ಅಂತ. ಹಾಗಾಗಿ ಇಲ್ಲ, ಸ್ನೇಹಿತರು ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶನೂ ಇಟ್ಕೊಂಡು ನಾವು ಹಾಗೆ ದಿಢೀರಾಗಿ ಸಿನಿಮಾ ಶುರು ಮಾಡಿದ್ದು ಸರ್. ಆಮೇಲೆ ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್, ನಮ್ಮ ಸಿನಿಮಾನ ತುಂಬ ಸಿನಿಮಾದ ರೀತಿ ಫೀಲ್ ಬರೋ ಥರ ಮಾಡಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ವಿಶಾಖ್ ನಾಗ್ಲಾಪುರ್ ಅವರು. ತುಂಬ ಯಂಗ್ ಟ್ಯಾಲೆಂಟೆಡ್. ನನಗೆ ವಿಶ್ವಾಸ ಇದೆ ಅವರು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತಾರೆ ಮ್ಯೂಸಿಕಲ್ಲಿ ಅಂತ. ನಮ್ಮದು ಒಂದು ಶಾರ್ಟ್ ಮೂವಿ ಮಾಡಿದ್ವಿ, ಅದು 23 ನಿಮಿಷದ್ದು. ಅದಕ್ಕೇನೆ ಅವ್ರು 2 ಹಾಡು ಮಾಡಿಕೊಟ್ಟಿದ್ರು, ಪ್ರತಿಫಲಾಪೇಕ್ಷೆ ಇಲ್ಲದೆ. ಶಾರ್ಟ್ ಮೂವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್. ಆಮೇಲೆ ನಾವು ಅಂದ್ಕೊಂಡು ಇಷ್ಟು ಚೆನ್ನಾಗಿ ಸಿನಿಮಾ ಆಡ್ತಾರನೇ ಮಾಡ್ಕೊಟ್ಬಿಟ್ರಲ್ಲ ಇವರು ಅಂತ. ಆಮೇಲೆ ನಾವು ಈ ಸಿನಿಮಾ ಮಾಡಿದಾಗ ಪ್ರಾರಂಭದಲ್ಲಿ ಆ್ಯಕ್ಚುಲಿ ಹಾಡು ಇರಲಿಲ್ಲ, ಆಡಬೇಡ ಹಂಗೆ ಮಾಡ್ಬಿಡೋಣ ಕ್ರೈಮ್ ಇದಲ್ವಾ ಅಂತ. ಕೊನೆಗೆ ಅವರು 2 ಟ್ಯೂನ್ಗಳು ಕಳಿಸ್ಕೊಟ್ರು. ಇದು ತುಂಬ ಚೆನ್ನಾಗಿದೆಯಲ್ವಾ, ಇದು ಹಾಡು ಇರಲಿ, ಒಂದು ಹೀರೋ ಹೀರೋಯಿನ್ಗೆ ಇಂಟಿಮೆಸಿ ಬೆಳೆಯೋದಕ್ಕೊಂದು ಬೇಕಲ್ಲ ಅಂತೇಳಿ, ಟೈಮ್ ಆಗ್ತಿದ್ವಿ ಅಂಥೇಳಿ ಹಾಡು ಸೇರಿಸಿದ್ವಿ. ಆನಂತರ ಅದಾದಮೇಲೆ ಪ್ರಮೋಷನ್ ಸಾಂಗ್ ಒಂದು ಮಾಡಬೇಕು ಅಂತ, ಅದು ತುಂಬ ಚೆನ್ನಾಗಿ ನಾವು ನಮ್ಮ ಹಾಡು ಅಂತಲ್ಲ, ನಮಗೆ ಅದು ಗುನ್ಗೋ ಥರ ಮಾಡಿದರು. ಆಮೇಲೆ ಒಂದು ಬಿಟ್ಟು ವಿಶ್ವಾಸ ಅಂತ ಇವ್ರ ಫ್ರೆಂಡು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರು, ಅವ್ರು ಮಾಡಿದರು. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಒಟ್ಟು 3 ಹಾಡಾಯಿತು ಸರ್. ವಿಶಾಖ್ ನಾಗ್ಲಾಪುರ ಅವರು ನಮ್ಮ ಸಿನಿಮಾನ ಇವತ್ತು ಯಾರು ನೋಡಿದಾಗ ಎಲ್ಲ ಪೂರ್ತಿಯಾಗಿ ಹೊಸೊಬ್ಬರಿದ್ರು ಆ ಫೀಲ್ ಬರದೆ ಸಿನಿಮಾ ಕಂಟೆಂಟ್ ಆಗಿ ನೋಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗಿದೆ ಅಂದರೆ ಅದಕ್ಕೆ ನಮ್ಮ ವಿಶಾಖ್ ನಾಗ್ಲಾಪುರ ಅವರು ಮುಖ್ಯವಾದ ಕಾರಣ ಸರ್. ಚೇತನ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ಈಗಾಗಲೇ ದಿ ಡಾರ್ಕ್ ವೆಬ್ ಟೀಸರ್ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ನಟಿಸಿದ್ದೀನಿ. ಚಾನ್ಸ್ ಕೊಟ್ಟಿರೋ ನಮ್ಮ ಕಿರಣ್ ಸರ್ಗೆ, ಮಂಜು ಸರ್ಗೆ ತುಂಬ ಧನ್ಯವಾದಗಳು. ಪಾತ್ರದ ಬಗ್ಗೆ ಹೇಳಿ. ತುಂಬ ಚೆನ್ನಾಗಿ ಮಾಡಿದ್ದೀನಿ. ನಾನು ಹೊಸ ಪ್ರತಿಭೆ, ಎಲ್ಲ ನೋಡಿ ಹಾರೈಸ್ಬೇಕು ಅಂತ ಕೇಳ್ಕೊತೀನಿ. ಹೀರೋ ಆಗಿ ಮಾಡಿದ್ದೀನಿ. ಕಾಫಿ ಡೇಯಲ್ಲಿ ಒಬ್ಬ ಓನರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಒಂದು ಗುಂಪಿರುತ್ತೆ, ನಮ್ಮ ಫ್ರೆಂಡ್ಸ್ ಒಂದು 4 ಜನ ಇರ್ತಾರೆ. ಕ್ರೈಮ್ ಸಿನಿಮಾದಲ್ಲಿ ಆಯ್ತು, ಫುಲ್ ಕತೆ ಹೇಳ್ಬಿಡಿ, ನಿಮ್ಮ ಪಾತ್ರ ಹೇಳಿ ಸಾಕು. ಅದಕ್ಕೆ ಅಷ್ಟೇ. ಒಬ್ಬ ಕಾಫಿ ಡೇಯಲ್ಲಿ ಓನರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಓಕೆ, ನಟರಾಜ್ ಸರ್ ಹೇಳಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಮಾಡಿದ್ದೀರಾ ಈ ಸಿನಿಮಾದಲ್ಲಿ. ಎಲ್ರಿಗೂ ನಮಸ್ಕಾರ. ನಮ್ಮ ಮಂಜು ಸರ್ ಮತ್ತು ಕಿರಣ್ ಸರ್ ಹೇಳ್ದಂಗೆ ನಾವು ಹಿಂದೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದು, ಭಾಳ ಅದ್ದೂರಿಯಾಗೆ ಮುಹೂರ್ತ ಎಲ್ಲ ಮಾಡಿದ್ದು. ಡಾಲಿ ಧನಂಜಯ ಅವರು ಹಾಸನಕ್ಕೆ ಬಂದು ಆ ಮುಹೂರ್ತದಲ್ಲಿ ಪಾಲ್ಗೊಂಡಿದ್ದರು, ಭಾಳ ಖುಷಿಯಾಗಿತ್ತು. ಆದರೆ ದಿಢೀರ್ ಹೀಗೆ ನಮ್ಮ ಮುಖ್ಯ ನಿರ್ಮಾಪಕರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಹಿಂದೆ ಸರಿದ್ರು. ಆ ಥರದಲ್ಲಿ ಕಿರಣ್ಗೆ ಭಾಳ ಬೇಜಾರಾಯಿತು. ಅಂದರೆ ಅದಕ್ಕೆ ಸುಮಾರು 2-3 ತಿಂಗಳು ಅವರು ಕಷ್ಟಪಟ್ಟಿದ್ರು. ಒಂದು ಸಿನಿಮಾ ಚಿತ್ರಕಥೆ ಈ ಥರದ್ದೆಲ್ಲ ಲೊಕೇಶನ್ ನೋಡೋದಕ್ಕೆ ಈ ಥರದ್ದೆಲ್ಲ ಒಂದು 3 ತಿಂಗಳು ಓಡಾಡಿದ್ದು. ಅವ್ರಿಗೆ ಎಷ್ಟು ದುಃಖ ಆಗಿದ್ದಂದರೆ ಅಥವಾ ನಮಗೆ ಭಾಳ ಬೇಜಾರಾಯಿತು. ಆ ಸಮಯದಲ್ಲಿ ನಮ್ಮ ಮಂಜು ಸರ್ ಮತ್ತು ನಾಗರಾಜ್ ಎತ್ತು ಸರ್ ಒಂದು ಕಡೆ ಕೂತು ಈ ಥರ ಕೈ ಬಿಡೋದು ಬೇಡ, ಏನಾದರೂ ಮಾಡಿ ಇದೇ ಟೀಮ್ ಇಟ್ಕೊಂಡು ಇನ್ನೊಂದು ಸಿನಿಮಾ ಶುರು ಮಾಡೋಣ, ಏನು ಹೇಳ್ತೀರ? ಸರಿ ಸರ್ ಅಂದರು, ನಾವು ಜೊತೆಗಿರ್ತೀವಿ ಸರ್ ಅಂತ. ಆಗ ಶುರುವಾಗಿದ್ದು ಇದು ಡಾರ್ಕ್ ವೆಬ್ ಸಿನಿಮಾ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಿನಿಮಾ ನೋಡ್ತಾ ಇದ್ದರೆ ನಾನಲ್ಲಿ ಭಾಗವಹಿಸಿದ್ದರಿಂದ ಯಾರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ, ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಇವತ್ತಿನ ಸಮಾಜದಲ್ಲಿ ನಡೀತಾರೆ ಕ್ರೈಮ್ಗಳು, ಒಂದು ಅನೀತಿ ಅನ್ಯಾಯ, ಇದರಲ್ಲೆಲ್ಲ ತೋರಿಸಿದ್ದೀವಿ, ಬಿಂಬಿಸಿದ್ದೀವಿ. ಮತ್ತು ಇದರಲ್ಲಿ ಒಂದು ಸಂದೇಶನೇ ಇದೆ ಸಮಾಜಕ್ಕೆ. ಆ ಥರದ್ದು
ಎಲ್ಲರೂ ನೋಡಿ ಈ ಸಿನಿಮಾನ ಹಾರೈಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್ ಹೇಳಿ. ಇಲ್ಲಿ ಮಾತಾಡಿ, ಅವ್ರಿಗೆ ಮಾತಾಡಿಸಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲ ಹೇಳ್ದಂಗೆ ಬೇರೆ ಯಾವುದೋ ಫಿಲಮ್ ಡ್ರಾಪ್ಔಟ್ ಆಯಿತು. ಆಮೇಲೆ ನನ್ನ ಹಸ್ಬೆಂಡ್ ಮಂಜು ಬನ್ವಾಸೆ ಮತ್ತು ನಾಗರಾಜ್ ಹೆತ್ತೂರು ಸೇರಿಕೊಂಡು ಕಿರಣ್ ಸರ್ಗೆ ಒಂದು ಭವಿಷ್ಯ ಕಲ್ಪಿಸ್ಬೇಕು ಅಂಥೇಳಿ ಇವರು ಆ ಸಮಯದಲ್ಲಿ ಹಾಸನಲ್ಲಿ ಒಂದು ಪ್ರತಿಷ್ಠಿತ ಪೇಪರಲ್ಲಿ ಹಾಸನ್ ಡಿಸ್ಟಿಕ್ಕಿಗೆ ಹೆಡ್ ಆಗಿರ್ತಕ್ಕಂಥ ಕೆಲಸನ ಬಿಟ್ಟು ಸಿನಿಮಾ ರಂಗಕ್ಕೆ ಬಂದರು. ಅವಾಗ ಆಬ್ವಿಯಸ್ಲಿ ಒಂದು ಸೇಫ್ ಝೋನಲ್ಲಿ ಇರೋರು ಬೇಕಾದರೆ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ನೀವು ಯಾರನ್ನೋ ಉದ್ಧಾರ ಮಾಡೋಕ್ಕೆ ಹೋಗಿ ಈ ಕೆಲಸ ಬಿಟ್ಟಿದ್ಯಾ, ನೀನು ಒಂದು ಡಿಸ್ಟ್ರಿಕ್ಕಿಗೆ ಹೆಡ್ ಆಗಿದ್ದವರು. ಫಿಲ್ಮ್ ಅಂದರೆ ಸಾಮಾನ್ಯ ನಾನು ಜರ್ನಲಿಸ್ಟ್ ಆಗಿದ್ದವಳು, ನನಗೆ ಗೊತ್ತು ಫಿಲ್ಮ್ ಹಿನ್ನೆಲೆ ಏನು ಎಲ್ಲ ಹಾಕಿ ಕಳ್ಕೊಂಡ್ರೆ ಮಾಡಿದ್ರೆ ಅಂತ ಫಸ್ಟು ನಾವು ಮನೆಯಲ್ಲಿ ಫುಲ್ ಅಪೋಸ್ ಮಾಡಿದ್ವಿ. ಬಟ್ ನನ್ನ ಹಸ್ಬೆಂಡ್ ಬಗ್ಗೆ ಒಂದು ನಂಬಿಕೆ ಏನಿತ್ತು ಅಂದರೆ ಇವರು ಆಲ್ರೆಡಿ ಒಂದು ಸೋಲು ಗೆದ್ದವನದು ಅಂತ ಕಾದಂಬರಿ ಬರೆದಿದ್ದಾರೆ. ಮತ್ತು ಇವ್ರಿಗೆ ಬರವಣಿಗೆ ಮೇಲೆ ತುಂಬ ಹಿಡ್ತಾ ಇದೆ. ಆರ್ಟಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬರಿತಾ ಇದ್ರು. ಒಂದಿನ ಕೂರಿಸ್ಕೊಂಡು ನಾನು ಕತೆ ಹೇಳಿದ್ರು. ಆವಾಗ ನಾನು ಕನ್ವಿನ್ಸ್ ಆದೆ. ನಾನು ಕೂಡ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತೆ. ಏನೋ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಾವು ಸಪೋರ್ಟ್ ಮಾಡಿದ್ರೆ ಏನಾದರೂ ಒಂದು ಸಾಧಿಸ್ತಾರೆ ಅನ್ನೋ ಒಂದು ಇದರಲ್ಲಿ ಯಾವುದಕ್ಕೂ ಯೋಚನೆ ಮಾಡ್ದೇ ಫಿಲಮಿಗೆ ಏನು ಬೇಕಾದ್ರೆ 100% ಮನೇಲೂ ಫುಲ್ ಎಲ್ಲ ಸಹಕಾರ ಕೊಟ್ಟು ಇಲ್ಲಿ ತನಕ ಬಂದಿದ್ದೀವಿ. ಈ ಫಿಲ್ಮ್ ಮಾಡಬೇಕಾದ್ರೆ ಹಾಸನಲ್ಲಿ, ಬ್ಯಾಂಗ್ಳೂರಲ್ಲಿ ಅವ್ರು ಎಷ್ಟು ಸಲ ಇಲ್ಲಿಗೆ ಓಡಾಡಿದ್ದಾರೆ, ಮಾಡಿದ್ದಾರೆ. ಮತ್ತು ಒಂದು ಸೀನ್ಗೂ ಅವ್ರು ಕಾಂಪ್ರಮೈಸ್ ಆಗಿಲ್ಲ. ಪ್ರತಿ ಸಲ ಒಂದು ಸೀನ್ ಬಂದ್ರೂ ಅದು ಎಡಿಟ್ ಆದ್ರೂ ನೋಡ್ಬಿಟ್ಟು ಕಿರಣ್ ಸರ್ ಕರ್ಸಿಲ್ಲ, ಇದು ಹಿಂಗಿಲ್ಲ, ಹಿಂಗೆ ಮಾಡಿ, ಮತ್ತೆ ದುಡ್ಡು ಹಾಕಿದ್ರು ಪರವಾಗಿಲ್ಲ, ಈ ಥರ ಮಾಡಿ ಅಂತ ಹೇಳಿ ಅವ್ರಿಗೆ ಫುಲ್ ಎನ್ಕರೇಜ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ಅಷ್ಟೇ, ಸ್ಟಾರ್ಟಿಂಗಿಂದ ಎಂಡ್ ತನಕ ತುಂಬ ಚೆನ್ನಾಗಿದೆ, ತುಂಬ ಗ್ರಿಪ್ ಇದೆ. ನಿಮಗೆ ಹೊಸಬ್ರು ಸಿನಿಮಾ ಅಂತ ಎಲ್ಲೋ ಅನ್ಸಲ್ಲ. ಈ ಫಿಲಮ್ನ ನೀವು ನಮ್ಗೆ ಎನ್ಕರೇಜ್ ಮಾಡಿದ್ರೆ ಈ ಥರ ಹೊಸ ಹೊಸ ಪ್ರತಿಭೆಗಳು, ಹೊಸ ಹೊಸ ಕತೆಗಳು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ, ಹೊಸಬ್ರಿಗೆ ಅವಕಾಶ ಕೊಡಿ. ಜರ್ನಲಿಸ್ಟ್ಗಳು ಏನೋ ಒಂದು ಅವರು ದುಡ್ದು ಇಟ್ಟಿರೋ ಅಂತಹ ಒಂದು ದುಡ್ಡಲ್ಲಿ ಒಂದು ನಂಬಿಕೆ ಇಟ್ಟು ಒಂದು ಮೂವಿ ಮಾಡಿದ್ದೀವಿ. ದಯವಿಟ್ಟು ಒಂದು ವೇದಿಕೆ ಕಲ್ಪಿಸ್ಕೊಡಿ, ಎಲ್ಲರೂ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೋಡಿ, ನಿಮ್ಮನ್ನು ತಣ್ಣಗೆ ಮಾಡಕ್ಕೆ ಶ್ವೇತಾ ಮಂಜುನಾಥ್ ಪ್ರೆಸೆಂಟ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ ಪೋಸ್ಟರಲ್ಲಿ. ಮೇಘನಾ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ BCom ಮಾಡಿದ್ದೀನಿ ಆ್ಯಂಡ್ MBAನೂ ಪರ್ಸ್ಯೂ ಮಾಡ್ತಾಯಿದ್ದೀನಿ, ಈಗ ಫೈನಲ್ ಇಯರ್. ಈ ದ ಡಾರ್ಕ್ ವೆಬ್ಬಲ್ಲಿ ಬಂದು ನಾಯಕಿಯಾಗಿ ನನ್ನ ಪಾತ್ರ ಬಂದು ಆರ್ಕಿಟೆಕ್ಟ್ ಆಗಿ ಮಾಡಿದ್ದೀನಿ. ಆಮೇಲೆ ಮಂಜು ಸರು, ನಾಗರಾಜ್ ಸರು ಮತ್ತು ಕಿರಣ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳಿ 2 ಮಾತಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಕೂಡ ತುಂಬ ಒಳ್ಳೆಯದಾಗಲಿ ಈ ಸಿನಿಮಾ ಮೂಲಕ. ಸರ್, ಮ್ಯೂಸಿಕ್ ಬಗ್ಗೆ ಮಂಜು ಸರ್ ಹೇಳಿದ ಹಾಗೆ ನಮಗೊಂದು ಗ್ಲಿಮ್ಸ್ ಟೀಸರಲ್ಲೇ ಗೊತ್ತಾಯಿತು. ಆ BGM ಎಲ್ಲ ನೋಡಿದಾಗ ಈ ಕ್ರೈಮು, ಸೈಬರ್ ಕ್ರೈಮು ಮತ್ತು ಥ್ರಿಲ್ಲರ್ಗೆ ಏನು ಬೇಕೋ ಅದನ್ನೇ ಕೊಟ್ಟಿದ್ದೀರಾ, ಜಾಸ್ತಿನೇ ಕೊಟ್ಟಿದ್ದೀರಾ. ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನಾನು ವಿಶಾಖ್ ನಾಗಲಾಪುರ ಅಂತ. ತುಂಬಾ ಹೇಳಿದ್ರು, ಅಷ್ಟೆಲ್ಲ ಏನೂ ಇಲ್ಲ. ಈ ಚಿತ್ರಕ್ಕೆ ಆ್ಯಕ್ಚುಲಿ ನಾನು ಹಾಡುಗಳನ್ನು ನಾನು ಮಾಡಿರೋದು, ಅಂದರೆ ಸಂಗೀತ ನಾನು ಮಾಡಿರೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದು ವಿಶ್ವಾಸ್ ಕೌಶಿಕ್ ಅಂತ ಅವ್ರು ಮಾಡಿರೋದು. ಸೊ ಈ ಟೀಸರಲ್ಲಿ ಅವರ ಕೆಲಸ ಇದೆ. ಸೊ ಹಾಡುಗಳು ನೀವು ಇನ್ನು ಕೇಳಿದ ಮೇಲೆ ನಾನು ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಚಿತ್ರದಲ್ಲಿ 2 ಹಾಡುಗಳಿದೆ. ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಮತ್ತೊಂದು ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಇದೆ, ಡಾರ್ಕ್ ವೆಬ್ ಟೈಟಲ್ ಟ್ರ್ಯಾಕ್ ಇದೆ. ಸೊ ಅವ್ರು ಹೇಳಿದಾಗೆ ಒಂದು ಹಾಡಂತ ಮೊದಲಿಗೆ ಇದ್ದಿದ್ದು, ಬಟ್ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಸಡನ್ನಾಗಿ ಕಿರಣ್ ಸರ್ಗೂ ಏನೋ ತಲೆಗೆ ಬಂದು ಅದರ ಟೈಟಲ್ ಟ್ರ್ಯಾಕ್ ಮಾಡಬೇಕಂತ ಸ್ಟಾರ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಹೊಸ ಥಾಟ್ಸ್ನ ಹಾಕಿ ಅದೊಂದು ಸಾಂಗ್ ಬೇರೆ ಥರ ಆಯಿತು. ಸೊ 2 ಬೇರೆ ರೀತಿಯ ಹಾಡುಗಳೇ ಇರೋದು ಚಿತ್ರದಲ್ಲಿ. ಪ್ಲಸ್ ಒಂದು ಬಿಟ್ ಸಾಂಗ್ ಇದೆ, ಅದು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಬರುವಂತಹ ಪ್ರಮುಖವಾದ ಘಟ್ಟದಲ್ಲಿ ಬರುವಂತಹ ಒಂದು ಹಾಡು. ಹಾಡನ್ನು ಕೇಳಿದ ಮೇಲೆ ನಾನು ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದ ಸರ್. ಚಿತ್ರ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಬಂದಾಗ ನೋಡಿ ಹೇಗಿದೆ ಅಂತ ಹೇಳಿ. ಹಾಡುಗಳು ಇನ್ನೇನು ಸ್ವಲ್ಪ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ನಾನು ಅದಕ್ಕೆ ಸಾಹಿತ್ಯ ಹಾಗೆ ಸಂಗೀತ ಜೊತೆಗೆ ಹಾಡಿದ್ದೀನಿ ಕೂಡ. ಸೊ ಎಲ್ಲ ನೋಡಿ ಹೇಗಿದೆ ಏನು ಅಂತ ಹೇಳಿ, ಹೀಗೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಜನ್, ಹೇಳಿ, ನೀವು ಕೂಡ ನಟರು, ಈ ಟೀಸರ್ ನೋಡಿದ್ರಿ, ಹೇಗೆ ಅನ್ನಿಸ್ತು ಸಿನಿಮಾ? ಎಲ್ಲರೂ ನಮಸ್ಕಾರ. ದಿ ಡಾರ್ಕ್ ವೆಬ್ ಆದಷ್ಟು ಬೇಗ ಬ್ರೈಟ್ ಆಗಲಿ. ನನ್ನ ಸ್ನೇಹಿತರವರು ಕಿರಣ್ ತುಂಬ ವರ್ಷದಿಂದ, ಮೇ ಬಿ 6 years ಅದು ಅನ್ಕೊಳ್ತೀನಿ,
ಜೊತೆಗಿದ್ದವರು. ಸೊ ನಾನು ಇರೋವಾಗಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಡೈರೆಕ್ಷನ್ ಮಾಡ್ತಿದ್ದಾರೆ, ನಾವು ಸಪೋರ್ಟ್ ಮಾಡಬೇಕು, ಒಬ್ಬ ಫ್ರೆಂಡಾಗಿ ಸಪೋರ್ಟ್ ಮಾಡ್ತಿದ್ದೀನಿ ಇಷ್ಟೇ. ಆ್ಯಂಡ್ ಮ್ಯೂಸಿಕ್, ಅವಾಗಿಂದ ಟಾಪ್ ಮ್ಯೂಸಿಕ್ ಆಗ್ತಾ ಇದೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಎಡಿಟಿಂಗ್ ತುಂಬ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ವಲ್ಪ ಜರ್ಗಣ